ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಗುಣಮಟ್ಟ ಪ್ರತಿ ವರ್ಷ ಈ ಚಳಿಗಾಲ ಆರಂಭ ಆದ್ರೆ ಸಾಕು ಅತ್ಯಂತ ಕಳಪೆಯಿಂದ ಗಂಭೀರ ಹಂತಕ್ಕೆ ತಲುಪುತ್ತೆ. ಜನಜೀವನವನ್ನ ತೀವ್ರವಾಗಿ ಬಾಧಿಸ್ತಾ ಇದೆ. ವಾಯು ಗುಣಮಟ್ಟ ಸೂಚ್ಯಾಂಕ ಏನಿದೆ ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ಅದರಲ್ಲಿ 400ರ ಗಡಿ ದಾಟಿ ಅಪಾಯದ ಮಟ್ಟದಲ್ಲಿದೆ ಈಗ ದೆಹಲಿಯ ವಾಯು ಮಾಲಿನ್ಯದ ಪರಿಸ್ಥಿತಿ. ಇದು ಸುಪ್ರೀಂ ಕೋರ್ಟ್ ವಾಯು ಗುಣಮಟ್ಟ ಸೂಚ್ಯಾಂಕ ಮಾಪನ ಉಪಕರಣಗಳ ಗುಣಮಟ್ಟ ಪರಿಶೀಲನೆಗೆ ಆದೇಶವನ್ನ ಮಾಡಿದೆ. ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣಗಳೇನು, ಈ ಮಾಲಿನ್ಯ ಅನ್ನುವಂಥದ್ದು ಎಷ್ಟು ಅಪಾಯಕಾರಿ, ಯಾರಿಗೆಲ್ಲ ಹೆಚ್ಚು ಅಪಾಯ, ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನು, ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆಹಲಿ ವಾಯು ಮಾಲಿನ್ಯ ಗಂಭೀರ ಸ್ಥಿತಿಯಲ್ಲಿದೆ. ಸುಪ್ರೀಂ ಕೋರ್ಟ್ ವಾಯು ಗುಣಮಟ್ಟ ಸೂಚ್ಯಾಂಕ ಮಾಪನದ ಉಪಕರಣಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡಲಿಕ್ಕೆ ಆದೇಶವನ್ನ ಮಾಡಿದೆ. ಮಾಪನ ಕೇಂದ್ರಗಳ ಸುತ್ತ ನೀರನ್ನ ಚಿಮುಕಿಸಿ ವರದಿಯನ್ನ ತಿದ್ದುವಂತಹ ಯತ್ನ ನಡೀತಾ ಇದೆ ಅನ್ನುವಂತಹ ಆರೋಪ ಇದೆ. ಪಂಜಾಬ್ ಮತ್ತು ಹರಿಯಾಣ ಮುಖ್ಯ ಕಾರ್ಯದರ್ಶಿಗಳಿಗೆ ಕೃಷಿ ತ್ಯಾಜ್ಯ ಸುಡೋದನ್ನ ತಡೆಯೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಪರಿಸರ ಕಾಳಜಿ ಮತ್ತು ಅಭಿವೃದ್ಧಿ ಸಮಸ್ಯೆಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳೋದಕ್ಕೆ ನ್ಯಾಯಾಲಯ ಹೇಳಿದೆ. ಪ್ರಮುಖವಾಗಿ ಈ ಒಂದು ವಾಯು ಮಾಲಿನ್ಯಕ್ಕೆ ಪ್ರಮುಖವಾಗಿ ಏನು ಕಾರಣ ಅಂತ ನೋಡೋದಾದ್ರೆ ದೆಹಲಿಯ ವಿಷಕಾರಿ ಗಾಳಿಗೆ ಹಲವು ಕಾರಣ ಇದೆ. ಅದರಲ್ಲಿ ಪ್ರಮುಖವಾದದ್ದು ಅಂತ ಅಂದ್ರೆ ಮೊದಲನೆಯದು ಕೃಷಿ ತ್ಯಾಜ್ಯವನ್ನ ಸುಡುವಂಥದ್ದು. ಒಂದು ದೆಹಲಿಯ ಅಕ್ಕಪಕ್ಕದ ರಾಜ್ಯಗಳಾಗಿರುವಂತಹ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಈ ನೆರೆ ರಾಜ್ಯಗಳಲ್ಲಿ ರೈತರು ಭತ್ತವನ್ನ ಬೆಳೀತಾರೆ. ಆ ಭತ್ತದ ಫಸಲನ್ನ ತಗೊಂಡ್ಮೇಲೆ ಆ ಕುಯ್ಲಿನ ನಂತರ ಉಳಿದಿರುವಂತಹ ಕೃಷಿ ತ್ಯಾಜ್ಯವನ್ನ ಸುಡ್ತಾರೆ ಅವರು ಬೆಂಕಿ ಹಾಕಿ. ವಿಶೇಷವಾಗಿ ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಇದೇ ಒಂದು ಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು. ಇನ್ನು ಎರಡನೆಯದು ವಾಹನಗಳ ಹೊಗೆ. ದೆಹಲಿಯ ಭಾರಿ ಜನಸಂಖ್ಯೆ ಮತ್ತು ಹೆಚ್ಚಾಗ್ತಾ ಇರುವಂತಹ ವಾಹನ ದಟ್ಟಣೆಯಿಂದಾಗಿ ಹೊರಸೂಸುವಂತಹ ಹೊಗೆಯಿಂದ ಕೂಡ ಹೆಚ್ಚು ಮಾಲಿನ್ಯ ಆಗ್ತಾ ಇದೆ. ಮೂರನೇದಾಗಿ ಅಲ್ಲಿರುವಂತಹ ಕೈಗಾರಿಕಾ ಪ್ರದೇಶ ಮತ್ತು ನಿರ್ಮಾಣದ ಚಟುವಟಿಕೆಗಳು, ಕಟ್ಟಡ ನಿರ್ಮಾಣ ಇರ್ಬೋದು, ಕೈಗಾರಿಕೆಗಳ ನಿರ್ಮಾಣ ಇರ್ಬೋದು, ಇದರಿಂದನೂ ಕೂಡ ಹೆಚ್ಚು ನಗರದೊಳಗೆ ಮತ್ತೆ ಹೊರಗೆ ಕೈಗಾರಿಕೆಗಳಿಂದ ಹೊರಸೂಸುವಂತಹ ಹೊಗೆ ಮತ್ತೆ ಅನಿಲ ಯಂತ್ರದ ಕಟ್ಟಡ ನಿರ್ಮಾಣಗಳು ಹೆಚ್ಚಾಗಿ ನಡೀತಾ ಇರೋದ್ರಿಂದ ಈ ಒಂದು ಧೂಳು ತುಂಬ್ಕೋತಾ ಇದೆ ಆ ನಗರ ತುಂಬಾ. ಇದು ಒಂದು ಕೂಡ ಪ್ರಮುಖವಾದ ಕಾರಣ ಆಗ್ತಾ ಇದೆ ಅಲ್ಲಿನ ವಾಯು ಮಾಲಿನ್ಯ ಆಗ್ಲಿಕ್ಕೆ. ಮೂರನೇದು ಹವಾಮಾನ ವೈಪರೀತ್ಯ. ನಮಗೆಲ್ಲ ಗೊತ್ತಿರೋ ಹಾಗೆ ದೆಹಲಿಯಲ್ಲಿ ಹವಾಮಾನ ಒಂದೇ ರೀತಿಯಾಗಿ ಇರೋದಿಲ್ಲ, ಸಾಕಷ್ಟು ಏರುಪೇರುಗಳಾಗ್ತಾ ಇದೆ. ವಿಪರೀತ ಚಳಿ ಇದ್ರೆ ವಿಪರೀತ ಸೆಕೆ ಇರುತ್ತೆ. ಈ ರೀತಿಯಾದಂತಹ ಹವಾಮಾನ ವೈಪರೀತ್ಯವು ಕೂಡ ಒಂದು ಪ್ರಮುಖವಾದ ಕಾರಣ ಆಗಿದೆ. ಇದು ಏನ್ ಮಾಡುತ್ತೆ, ಚಳಿಗಾಲ ಶುರುವಾದಂತಹ ಸಂದರ್ಭದಲ್ಲಿ ಆ ಗಾಳಿಯಲ್ಲಿರುವಂತಹ ಧೂಳಿನ ಅಂಶ ಏನಿರುತ್ತೆ ಅದು ಬೇರೆ ಕಡೆ ಹೋಗದೆ ಇರೋ ರೀತಿ ಆ ಗಾಳಿಯಲ್ಲಿರುವಂತಹ ತೇವಾಂಶ ಅಂದ್ರೆ ಟೆಂಪರೇಚರ್ ಇನ್ವರ್ಷನ್ ಇದೆಯಲ್ಲ, ಅದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಆಗಿದೆ ವಾಯು ಮಾಲಿನ್ಯ ಆಗೋದಕ್ಕೆ. ಇನ್ನು ಈ ಮಾಲಿನ್ಯ ಎಷ್ಟು ಅಪಾಯಕಾರಿ ಅಂತ ನೋಡೋದಾದ್ರೆ ಈ ಮಟ್ಟದ ಮಾಲಿನ್ಯ ಆರೋಗ್ಯಕ್ಕೆ ತೀವ್ರವಾದಂತಹ ಹಾನಿಯನ್ನ ಉಂಟು ಮಾಡುತ್ತೆ. ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ 400ರಿಂದ 500ರ ನಡುವೆ ಇರುವಂತದ್ದು ಈಗ ದೆಹಲಿಯ ವಾಯು ಗುಣಮಟ್ಟ. ಇದು ಅತ್ಯಂತ ಗಂಭೀರವಾದಂತಹ ಒಂದು ಸೂಚ್ಯಾಂಕ ಅಂತ ಹೇಳ್ಬೋದು. ಗಾಳಿಯಲ್ಲಿ ತೇಲುವಂತಹ ಸೂಕ್ಷ್ಮ ಕಣಗಳು PM 2.5 ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಸುರಕ್ಷತಾ ಮಟ್ಟಕ್ಕಿಂತ ಹಲವು ಪಟ್ಟು ಹೆಚ್ಚಿಗೆ ಇದೆ. ಈಗ ದೀರ್ಘಕಾಲದವರೆಗೆ ಈ ವಿಷಕಾರಿ ಗಾಳಿಗೆ ಒಡ್ಡಿಕೊಳ್ಳೋದ್ರಿಂದ, ಅದು ಉಸಿರಾಡೋದ್ರಿಂದ, ಇಂತಹ ಕಲುಷಿತ ವಾಯುವನ್ನು ಉಸಿರಾಡೋದ್ರಿಂದ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ತುಂಬಾ ಹೆಚ್ಚಾಗುತ್ತೆ. ಇನ್ನು ಯಾರಿಗೆಲ್ಲ ಈ ಒಂದು ವಾಯು ಮಾಲಿನ್ಯ ಹೆಚ್ಚು ಅಪಾಯಕಾರಿ ಅಂತ ನೋಡೋದಾದ್ರೆ ಈ ವಾಯು ಮಾಲಿನ್ಯ ಎಲ್ಲರಿಗೂ ಕೂಡ ಅಪಾಯಕಾರಿನೇ. ಅದರಲ್ಲೂ ಮೊದಲನೆಯದಾಗಿ ಮಕ್ಕಳು, ಪುಟ್ಟ ಮಕ್ಕಳು, ಅವರ ಶ್ವಾಸಕೋಶಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರೋದಿಲ್ಲ. ಇಂಥವರಿಗೆ ಹೆಚ್ಚು ಉಸಿರಾಟದ ಸಮಸ್ಯೆಗಳು ಉದ್ಭವನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಪ್ರತಿ 3 ಮಕ್ಕಳಲ್ಲಿ 1 ಮಗು ಅಸ್ತಮಾ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಅಂತ ವರದಿಗಳು ಈಗಾಗಲೇ ಹೇಳ್ತಾ ಇದೆ. ಇನ್ನು ಎರಡನೇ ವರ್ಗ ಅಂತ ಅಂದ್ರೆ ವಯಸ್ಸಾದವರು, ವೃದ್ಧರು. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಅವ್ರು ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಾಯಿಲೆಗಳಿಂದಾಗೆ ತೀವ್ರವಾಗಿ ಬಾಧಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಈ ವಾಯು ಮಾಲಿನ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಈ ವೃದ್ಧರಿಗೆ. ಇನ್ನು ಮೂರನೇದಾಗಿ ಯಾರಾದ್ರೂ ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಈಗಾಗಲೇ ಬಳಲ್ತಾ ಇದ್ದಾರೆ ಅಂದ್ರೆ ಅವರು ಈಗಿರುವಂತಹ ದೆಹಲಿಯ ವಾಯು ಗುಣಮಟ್ಟದಿಂದ ಮತ್ತಷ್ಟು ಅಸ್ತಮಾ ಮತ್ತು COPD ಅಂತಹ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶ ಕಾಯಿಲೆಗಳಿಗೆ ಒಳಗಾಗ್ತಾರೆ. ಹೃದಯ ಕಾಯಿಲೆ ಇರೋರಿಗೆ ಇದು ಮಾರಣಾಂತಿಕ ಪರಿಣಾಮವನ್ನ ಬೀರುತ್ತೆ ಅಂತಲೇ ಹೇಳ್ಬೋದು.
4ನೇ ವರ್ಗ ಯಾವುದು ಅಂತ ಅಂದ್ರೆ ಬೀದಿ ಬದಿ ಕೆಲಸ ಮಾಡುವಂತವರು, ನಿರ್ಮಾಣ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಸಂಚಾರಿ ಪೊಲೀಸರು ಇರ್ತಾರಲ್ಲ, ಯಾವಾಗಲೂ ಕೂಡ ಇವರಿಗೆ ಹೆಚ್ಚು ವಾಯು ಮಾಲಿನ್ಯದಿಂದ ಅಪಾಯ ಹೆಚ್ಚಿಗೆ ಇರುವಂತದ್ದು. ಇನ್ನು ಸರ್ಕಾರ ತಗೊಂಡಿರುವಂತಹ ಕ್ರಮಗಳೇನು ಅಂತ ನೋಡೋದಾದ್ರೆ, ದೆಹಲಿ ಸರ್ಕಾರ ಮತ್ತು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ, ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ವಿವಿಧ ಕ್ರಮಗಳನ್ನ ಜಾರಿಗೆ ತಂದಿದೆ. ಯಾವ್ದಂದ್ರೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಮಾಡಿದೆ, GARP. ಇದು ಮಾಲಿನ್ಯ ಮಟ್ಟವನ್ನ ಆಧರಿಸಿ ಹಂತ ಹಂತವಾಗಿ ಕ್ರಮಗಳನ್ನ ಜಾರಿಗೊಳಿಸ್ತಾ ಇರುತ್ತೆ. ಇನ್ನು GRAP ಹಂತ 2 ಮತ್ತು 3 ಜಾರಿಗೆ ತಂದಿದೆ. ಇದು ವಾಯು ಗುಣಮಟ್ಟ ತುಂಬಾ ಕಳಪೆ ಅಥವಾ ಗಂಭೀರವಾದಾಗ ನಿರ್ಮಾಣ ಕಾಮಗಾರಿಗಳನ್ನ ನಿಲ್ಲಿಸುವಂಥದ್ದು, ಮತ್ತೆ ಡೀಸೆಲ್ ಜನರೇಟರ್ಗಳನ್ನ ನಿರ್ಬಂಧಿಸುವಂಥದ್ದು ಮತ್ತು ಬಸ್ ಟ್ಯಾಕ್ಸಿಗಳಂತ ಕೆಲವೊಂದು ಹಳೆಯ ವಾಹನಗಳನ್ನ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರುವಂತಹ ಕ್ರಮಗಳನ್ನ ಇದು ತೆಗೆದುಕೊಳ್ಳುತ್ತೆ. ಇನ್ನು 2ನೇ ಕ್ರಮ ಅಂತ ಅಂದ್ರೆ ಸಮಬೆಸ ಯೋಜನೆ. ಇದು ವಾಹನಗಳ ಸಂಚಾರವನ್ನು ನಿಯಂತ್ರಣ ಮಾಡೋದಕ್ಕೆ ನೋಂದಣಿ ಸಂಖ್ಯೆಯನ್ನು ಆಧರಿಸಿ ಸಮಬೆಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇನ್ನು ಮಾಲಿನ್ಯ ನಿಯಂತ್ರಣಕ್ಕೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಕೈಗಾರಿಕೆಗಳು, ವಾಹನಗಳು ಮತ್ತು ತ್ಯಾಜ್ಯ ಸುಡುವಿಕೆ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಿ ದಂಡ ವಿಧಿಸುವಂತಹ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ತಂತ್ರಜ್ಞಾನದ ಬಳಕೆ, ಧೂಳು ನಿಯಂತ್ರಿಸೋದಕ್ಕೆ ರಸ್ತೆಯಲ್ಲಿ ನೀರಿನ ಸಿಂಪಡಣೆಯನ್ನು ಮಾಡುವಂಥದ್ದು ಮತ್ತು ಯಾಂತ್ರಿಕ ಸ್ವಚ್ಛತಾ ಯಂತ್ರಗಳ ಬಳಕೆ ಮಾಡಿಕೊಳ್ಳುವಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಕೂಡ ಮಾಲಿನ್ಯ ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ, ದೆಹಲಿ ಮತ್ತು ನೆರೆಯ ರಾಜ್ಯಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಮಾಲಿನ್ಯವನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸೋದಕ್ಕೆ ದೆಹಲಿ ಸರ್ಕಾರ, ನೆರೆಯ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಪರಸ್ಪರ ಸಮನ್ವಯ ಮತ್ತು ಪರಿಣಾಮಕಾರಿ ಅನುಷ್ಠಾನದ ಅಗತ್ಯ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.